ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು ಬಂದಿದ್ದೀನಿ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಒಂದು ಒಳ್ಳೆ ಅಡುಗೆ ಮಾಡೋಣ, ಪ್ರೀತಿ ತರೋಣ ಅಂತ. ಈಗ ನಮ್ಮ ಪ್ರೀತಿ ಕೊಡಬೇಕು ಅಂದರೆ ನಮ್ಮ ರಘುವರು ಬರ್ತಾ ಇದ್ದಾರೆ. ಏನು ರಘುವರೇ, ಬನ್ನಿ ನಿಮ್ಮ ಪ್ರೀತಿ ತನ್ನಿ. ಮೊನ್ನೆ ಮಾಡಿದ್ರು, ಭಾಳ ಖುಷಿ ಪಟ್ಟಿದ್ರಲ್ಲ, ಒಳ್ಳೊಳ್ಳೆ ಮಟನ್ ಪೆಪ್ಪರ್ ಡ್ರೈ ಮಾಡಿದ್ರು ಅಂತ. ಇವತ್ತು ಫಿಶ್ ಮಾಡ್ತಾರಂತೆ. ಅಳೆ ಫಿಶ್ಶು ಮಾಡಿಬಿಟ್ರೆ ಅವ್ರ ಖುಷಿ ಬೇರೆ. ಅವ್ರು ನೋಡಿ ಆ ಫಿಟ್ನೆಸ್ಗೂ ನಮಗೆ ಖುಷಿ ಕೊಡ್ತಿರೋದಕ್ಕೂ ಅಭಿಮಾನಿ ದೇವರುಗಳಿಗೆ ಹೇಳ್ತಾ ಇರೋದಕ್ಕೂ ಬಂದಿದ್ದಾರೆ ರಘುವಣ್ಣ. ಒಂದು ಒಳ್ಳೆ ಫಿಶ್ನ ನಿಮ್ಗೆ ಆರೋಗ್ಯ ದೃಷ್ಟಿಯಿಂದ ಮಾಡಿಕೊಡ್ತಾರೆ. ಹೆಂಗೆ ಮಾಡ್ತಾರೆ, ಏನು ಮಾಡಬೇಕು, ಅದಕ್ಕೇನು ಮಸಾಲೆಗಳು ಬೇಕು ಅಂತ ಅವ್ರ ಬಾಯಿಂದನೇ ಹೇಳ್ತಾರೆ, ನಿಮಗೆ ರುಚಿ ಬಡಿಸ್ತಾರೆ. ಚಂದನ, ಹೆಂಗಿದ್ದೀರಾ? ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ. ಅಭಿಮಾನಿ ದೇವರುಗಳು ಭಾಳ ಕೇಳಿದ್ರು. ನಮಸ್ತೆ, ಹೇಳಿ ಮರಗುರುಗಳೇ. ಇವತ್ತು ನಾನು ಈ ಗೀ ರೋಸ್ಟ್ ಅಂತ ಕೇಳಿದಿರ ಮಂಗಳೂರು ಕಡೆ? ಕೇಳಿದ್ದೀನಿ. ತುಂಬಾ ಫೇಮಸ್ ಡಿಶ್. ಹೌದು. ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಗೀ ರೋಸ್ಟ್ ಮಸಾಲಾ ಅಂತ ಮಾಡ್ತೀನಿ. ಗೀ ರೋಸ್ಟ್ ಇದು ನನ್ನ ಓನ್ ರೆಸಿಪಿ. ಗೀ ರೋಸ್ಟ್ ಇರ್ಬೋದು, ಮಂಗಳೂರು ಕಡೆ ಡಿಫ್ರೆಂಟ್ ಆಗಿ ಫ್ರೈ ಮಾಡ್ತಾರೆ. ಒಬ್ಬೊಬ್ರದ್ದು ಮಂಗಳೂರು ಊಟ ಅಂದ್ರೆ ಭಾರಿ ಇಷ್ಟ. ಅದ್ರಲ್ಲಿ ನಾನೊಂದು ಕಂಡಿಡ್ಕೊಂಡಿರೋ ಒಂದು ರೆಸಿಪಿ ಇದು. ತುಂಬಾ ವರ್ಷಗಳಿಂದ ಮಾಡಿ ಆಮೇಲೆ ಇವಾಗ ಒಂದು ಕರೆಕ್ಟ್ ರೆಸಿಪಿ ಸಿಕ್ಕಿದೆ ನಂಗೆ. ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ನಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ, ನಮ್ಮ ಅಭಿಮಾನಿಗಳ ಜೊತೆ ಚಂದ್ರ ಜೊತೆ, ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಚಂದ್ರ ಅವ್ರ ಜೊತೆ ಬಂದಿದ್ದೀನಿ. ನೋಡಿ, ಆ ಪ್ರೀತಿ ಇದೆಯಲ್ಲ, ಖುಷಿಯಾಗಿ ಬಂದು ಮಾಡಿದಾರಲ್ಲ, ಮಾಡಾದ್ಮೇಲೆ ನೀವೆಲ್ಲ ಕಲಿತೀರಲ್ಲ, ಕಲ್ತಾದ್ಮೇಲೆ ನೀವು ನೋಡ್ತೀರಾ ಮನೇಲಿ ಮಾಡಿದ್ರೆ. ಅದು ಹೇಳ್ತಾ ಇದಾರೆ ಗೀ ರೋಸ್ಟ್ ಅಲ್ಲೇ ಫಿಶ್ ಗೀ ರೋಸ್ಟ್ ನ ಡಿಫ್ರೆಂಟ್ ಆಗಿ ನಾನು ಮಾಡ್ತೀನಿ. ಇದನ್ನ ಬಹಳ ಕಲ್ತು ಪ್ಲಸ್ಸು ಮೈನಸ್ ಎಲ್ಲ ಆಗಿ ಇದನ್ನ ಪ್ಲಸ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದಾರೆ. ಯಾವತ್ತೂ ಅಷ್ಟೇ ನಮ್ಮ ಶ್ರಮದ ಹಿಂದೆಗಡೆ ಬಹಳ ಒಂದು ಅಡಚಣೆಗಳೆಲ್ಲ ಬಹಳ ಇರುತ್ತೆ. ಅದನ್ನೆಲ್ಲ ದಾಟಿ ಮೇಲೆ ಬರೋದು ಬಹಳ ಕಷ್ಟ ಇದೆ. ಅದು ನೀವು ಆರೋಗ್ಯ ದೃಷ್ಟಿಯಿಂದ ಆ ಮೀನು ತಿಂದರೆ ಆರೋಗ್ಯ ಒಳ್ಳೆಯದು. ಆ ರುಚಿ ತಿನ್ನಿ, ಉಪ್ಪು ಖಾರನೂ ತಿನ್ಬೋದು, ಅದನ್ನು ಅತಿ ಕಮ್ಮಿ ಹಾಕಿ ಪ್ರೀತಿ ತಗೊಂಡ್ರೆ ಅಡುಗೆನೂ ರುಚಿ ಇರುತ್ತೆ. ಕಲ್ಸೋಕೆ ಬಂದಿದ್ದಾರೆ. ಮೀನು ತಂದಿದ್ದೀವಿ, ಅಂಜಲ್ ಮೀನು. ಈಗ ಅವರು ಮಸಾಲೆಯನ್ನು ಅವರ ಕೈಯಿಂದ ಅರ್ಪಣೆ ನಿಮಗೆ ಮಾಡ್ತಾರೆ. ನಿಮಗೆ ಒಂದು ಬೋಲನ್ನು ಇಡುತ್ತೇನೆ. ಸರ್, ನಮ್ಮ ಗೀ ರೋಸ್ಟ್ ಮಸಾಲಾಗೆ ಬೇಕಾಗಿರೋದು, ನಾನಿವತ್ತು ಅಂಜಲ್ ಫಿಶ್ ನ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ನೀವು ಪಾಂಪ್ಲೆಟ್ ನ ಯೂಸ್ ಮಾಡ್ಬೋದು, ಬಾಂಗ್ಡಾನ ಯೂಸ್ ಮಾಡ್ಬೋದು, ಯಾವ ಫಿಶ್ ಆದ್ರೂ ತಗೋಬಹುದು. ಅದಕ್ಕೆ ಮಸಾಲ ಹಾಕಿದ್ರೆ ಟೇಸ್ಟ್ ಒಂದೇ ಬರುತ್ತೆ, ಬಟ್ ಫಿಶ್ ಟೇಸ್ಟ್ ಡಿಫ್ರೆಂಟ್. ಅಂಜಲ್ ಬೇರೆ ತರ ಟೇಸ್ಟ್, ವೈಟ್ ಪಾಂಪ್ಲೆಟ್ ಒಂಥರ ಟೇಸ್ಟ್, ಕಾಣೆ ಒಂಥರ ಟೇಸ್ಟ್, ಬಾಂಗ್ಡಾ ಒಂಥರ ಟೇಸ್ಟ್. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಈ ಮಸಾಲಾನ ಮಾಡ್ಕೊಂಡು ಯಾವ ಫಿಶ್ ಬೇಕಾದ್ರೂ ಹಾಕ್ಬೋದು. ಸೊ ನೀವು ಒಂದು ಮಸಾಲೆ 10 ಮೀನಿಗೂ ಹಾಕ್ಬೋದು, ಅತಿಯಾಗಿ ರುಚಿಯಾಗಿ ತಿನ್ಬೋದು. ನಿಜ. ಒಂದೊಂದು ಮೀನು ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ಅಂಜಲ್ ಹಾಕ್ತಾ ಇದ್ದಾರೆ, ರುಚಿ ತೋರಿಸ್ತಾ ಇದ್ದಾರೆ. ಅಂಜಲ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ನಾನು ಟರ್ಮರಿಕ್ ಪೌಡರ್ ಇದೆ, ಉಪ್ಪಿದೆ, ಹುಣಸೆಕಾಯಿ ಇದೆ, ನೀರಲ್ಲಿ ನೆನೆಸಿದೀನಿ. ಹುಣಸೆ ಹುಳಿ ಅದಾದ್ಮೇಲೆ ಕೊತ್ತಂಬರಿ ಬೀಜ ಪೌಡರು, ಖಾರದ ಪುಡಿ. ಆದಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡರ್ ತಗೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಮೆಣಸಿನ್ಕಾಯಿ ಪುಡಿ, ಜೀರಾ ಪೌಡರು, ಮತ್ತೆ ಈ ಕರಿಬೇವು ಸೊಪ್ಪು, ಆಮೇಲೆ ಕಾರ್ನ್ ಫ್ಲೋರ್. ಇಷ್ಟು ಐಟಮ್ ಅಲ್ಲೇ ಒಳ್ಳೆ ಗೀ ರೋಸ್ಟ್ ಮಾಡ್ಬೋದು. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಗೀ. ಸ್ಟಾರ್ಟ್ ಮಾಡೋಣ ಸರ್. ಅದು ಯಾವ ಗೀ ಅಂದ್ರೆ ನಮ್ಮ ಕೊಡಚಾದ್ರಿ ದೇಸಿ ತುಪ್ಪ. ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಆ ತುಪ್ಪನ ಒಂದು ಚೂರು ಹಾಕಿ ತುಂಬಾ ಚೆನ್ನಾಗಿ ಮಾಡ್ತೀವಿ. ನೀವು ತುಪ್ಪ ಮಾಡಿ ನೋಡ್ಬಿಟ್ರೆ ಆ ಸ್ವಾದಕ್ಕೆ ಕಳೆದೋಯ್ತೀರಾ. ತುಪ್ಪ ಬಂದು ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವಾಗನ ಬೇಕು ಅಂದ್ರೆ ಮಲ್ಲೇಶ್ವರಂ ಅಲ್ಲಿ ಇವ್ರದ್ದು 11+ ಅಲ್ಲಿ ಅಂಗಡಿ ಇದೆ. ಆಮೇಲೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನೋಡಿ, ಕೊಡಚಾದ್ರಿ ದೇಸಿ ತುಪ್ಪ ನೀವೆಲ್ಲ ನೋಡಬೇಕು ಅಂತ ತಿನ್ಬೇಕು. ಎಷ್ಟು ಸ್ಪೂನ್ ಹಾಕೋಣ? ಇಲ್ಲ, ಬೇಸ್ ಮಸಾಲ ಮಾಡ್ಕೊಳ್ಳೋಣ. ಅದು ಮೇನ್ ಇಂಗ್ರೀಡಿಯೆಂಟ್ ಇಲ್ಲಿ ಖಾರದ ಪುಡಿ. ಖಾರದ ಪುಡಿನ ಒಂದು 4 ಸ್ಪೂನ್ ಹಾಕೊಂತೀನಿ. 4 ಸ್ಪೂನ್ ಹಾಕೊಂತೀನಿ. 3 ಫಿಶ್ ಇದೆ. ಫ್ರೈ ಆಗುತ್ತಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಹಾಕಿ ಇದು ತಗೊಂಡೆ. ಇದಾದ ಮೇಲೆ ಕಾಳ ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ, ಒಂದು 1/2 ಸ್ಪೂನು. ಅಷ್ಟೇ ನಾನು ಇಡ್ತೀನಿ. ಜೀರಾ ಪೌಡ್ರು ಇದೊಂದು 1/2 ಸ್ಪೂನು. ಧನಿಯಾ ಪುಡಿ, ಧನಿಯಾ ಪೌಡ್ರು, ಧನಿಯಾ ಬೀಜದಿಂದ ಮಾಡಿರುವ ಧನಿಯಾ, ಒಂದು 1/2 ಸ್ಪೂನು. ಈಗ ಸ್ವಲ್ಪ ನಿಮಗೆ ಹಳದಿ,
ಟರ್ಮರಿಕ್ ಪೌಡರು ಇದೊಂದು 1/4 ಚಮಚ ಹಾಕಿ, ಜಾಸ್ತಿ ಹಾಕ್ಬಿಡಿ, ಓಕೆ. ಸ್ಮೆಲ್ ಬಂದ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ರುಚಿಗೆ ತಕ್ಕಷ್ಟು ಅದಾದ್ಮೇಲೆ ಉಪ್ಪು ಏನಾದ್ರು ಆಮೇಲೆ ಕಮ್ಮಿ ಆದ್ರೆ ನೀವು ಎಕ್ಸ್ಟ್ರಾ ಹಾಕ್ಬೋದು. ಯೂಶಲಿ ಇದನ್ನ ತಿಳಿಸಾರು ರೈಸ್ ಜೊತೆ ತಿಂತೀವಿ, ಸ್ವಲ್ಪ ಉಪ್ಪನ್ನ ನೀವು ಜಾಸ್ತಿ ಹಾಕೋಬಹುದು ಅನ್ನದ ಜೊತೆ ತಿನ್ನಂಗಿದ್ರೆ. ಸೊ ಇದೆಲ್ಲ ಆದ್ಮೇಲೆ ಹುಣಸೆ ಹುಳಿನ ನೀರಲ್ಲಿ ಹಾಕಿ ನೆನ್ಸಿರ್ತೀವಲ್ಲ, ಅದನ್ನ ಚೆನ್ನಾಗಿ ಗ್ಯೂಚ್ಕೊಳ್ಳಿ. ಯಾಕಂದ್ರೆ ಇದನ್ನ ನಾರ್ಮಲ್ ನೀರಲ್ಲಿ ಕಲಿಸ್ಬಾರ್ದು, ಗ್ಯೂಚ್ಬಿಟ್ಟು ಒಳ್ಳೆ ಹುಳಿ ಬಿಟ್ಕೊಳತ್ತೆ. ಈ ನೀರ್ನ ಇದಕ್ಕೆ ಹಾಕೊಳ್ಳಿ, ನೀರ್ನ ಹಾಕೊಂಡು ಹುಣಸೆ ಹುಳಿ. ಹೌದು. ಇದಾದ್ಮೇಲೆ ಮುಂದಿನ ಕಾರ್ಯಕ್ರಮ ಕಾರ್ನ್ಫ್ಲವರ್ ಕಲಸಿ. ಇಲ್ಲ ಹೇಳ್ತೀನಿ, ಕಾರ್ನ್ಫ್ಲವರ್ ಇವಾಗ ಯೂಸ್ ಮಾಡಬಾರ್ದು. ಇದಕ್ಕೆ ನಿಂಬೆಹಣ್ಣು ಏನ್ ಬೇಡ. ಇಲ್ಲ, ಇದು ಹುಣಸೆ ಹುಳಿ ಹಾಕಿದೀವಲ್ಲ, ನಿಂಬೆಹಣ್ಣು ಯೂಸ್ ಮಾಡಲ್ಲ. ನಿಂಬೆಹಣ್ಣು ಹಾಕಿದ್ರೆ ಬೇರೆ ಟೇಸ್ಟ್ ಬಂದ್ಬಿಡುತ್ತೆ. ಸೊ ಇದಕ್ಕೆ ಹುಣಸೆ ಹುಳಿನೇ ಹಾಕ್ಬೇಕು, ನಿಂಬೆಹಣ್ಣು ಹಾಕಕ್ ಹೋಗ್ಬಿಡಿ. ಸೊ ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ಳಿ, ಸ್ವಲ್ಪ ಟೇಸ್ಟ್ ಮಾಡಿ. ತೊಳೆ ನ್ಯಾಪ್ಕಿನ್ ತೊಳೆ. ಎಲ್ಲ ವರ್ಷ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಒಂಚೂರು ಉಪ್ಪು ಹಾಕೊಂತೀನಿ. ಆಯ್ತು. ಅವು ಖಾರಕ್ಕೆ ತಕ್ಕಾದ ಉಪ್ಪು. ಹೌದು, ಮತ್ತೆ ಕಲಿಸ್ಕೊಂತೀನಿ. ಹುಳಿ ಹಾಕಿದ್ಮೇಲೆ ಸ್ವಲ್ಪ ಖಾರ ಉಪ್ಪು ಅವಾಯ್ಡ್ ಆಗುತ್ತೆ. ಹೌದು, ಹುಳಿ ಹಾಕಿರ್ತೀವಲ್ಲ, ಉಪ್ಪು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದೆಲ್ಲ ನಿಮ್ಗೆ ಹೆಂಗ್ ಬಂತು ಸರ್ ವಿದ್ಯಾ ಕಲೆ? ಮಾಡಿ 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 25 ಇಯರ್ಸ್ ಸರ್, ಒಬ್ನೇ ಅಡುಗೆ ಮಾಡಿ 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 ಮಾಡಿ. ನೀವೇ ಮಾಡೋದು? ಹೌದು, ನಾನೇ ಮಾಡೋದು. ಅದಕ್ಕೆ ಅವತ್ತು ಮನೆ ಮಟನ್ ಪೆಪ್ಪರ್ ಅಷ್ಟು ಚೆನ್ನಾಗಿ ಬಂದಿತ್ತು, ತುಂಬಾ ಜನ ಕೇಳಿದ್ರು. ಪಕ್ಕ ಇದೆ ಇವಾಗ, ಒಳ್ಳೆ ಟೇಸ್ಟ್ ಬಂದಿದೆ ಖಾರ. ಓಕೆ, ಇದೆಲ್ಲ ಆದ್ಮೇಲೆ ಆಯ್ತು. ಈಗ ಇದನ್ನು ಮೇಲೆ ಕೇಳುತ್ತೆ. ಸೊ ಇಲ್ಲಿ 2 ತರ ಮಸಾಲ ಆಗುತ್ತೆ. ಈ ಮಸಾಲ ಏನ್ ರೆಡಿ ಮಾಡಿದ್ವು, ಇದರಲ್ಲಿ ಒಂದು ಸ್ಪೂನ್ ನ ಎಕ್ಸ್ಟ್ರಾ ಹಾಕೊಂಡು ಸೈಡಲ್ಲಿ ಇಟ್ಕೊಂತೀನಿ. ನೀವು ಲಾಸ್ಟ್ ಅಲ್ಲಿ ಇದನ್ನ ಮಾಡಿ ಇದಕ್ಕೇನ್ ಮಾಡ್ತೀನಿ, ಒಂದು ಚೂರು ಕಾರ್ನ್ಫ್ಲೋರ್ ಆಡ್ ಮಾಡ್ತೀನಿ ಇದಕ್ಕ. ಕಾರ್ನ್ಫ್ಲೋರ್ ಆಡ್ ಮಾಡ್ತೀನಿ, ಇದನ್ನ ಕಲಿಸ್ಕೊಂಡ್ಬಿಡ್ತೀನಿ. ಒಟ್ಟಲ್ಲಿ ಅವಾಗವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರಾ? ಏನು ಎಲ್ಲ ಐಟಮ್ಗಳು ಮಾಡೋದು ನಾವು ಮಾಡಿಲ್ಲ ಅಂದ್ರೆ ಈಗ ಬರೋದೇ ಇಲ್ಲ. ಸೊ ಇದಕ್ ಮಾತ್ರ ನಾನು ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ. ಕಾಪಿ ಹೊಡೆದಿದಂತೂ ಇಲ್ಲ. ಇವತ್ತೇ ಫಸ್ಟ್ ತೋರಿಸ್ತಾ ಇರೋದು, ಯಾರಿಗೂ ಗೊತ್ತೇ ಇಲ್ಲ ಈ ಅಡುಗೆ ಬಗ್ಗೆ. ಹಂಗೆ ನಿಮ್ ಚಾನೆಲ್ ಅಲ್ಲಿ ಅಲ್ವಾ ಫಸ್ಟ್ ತೋರಿಸ್ತಾ ಇರೋದು ಇವಾಗ. ಓಕೆ ಓಕೆ ಓಕೆ. ಸೊ ಇದೆಲ್ಲ ಆದ್ಮೇಲೆ ನೀವು ಏನ್ ಫಿಶ್ ತಂದಿದ್ದೀರೋ ಅದಕ್ಕೆ ನಾನು ಮಸಾಲ ಅಂಟಿಸ್ತೀನಿ. ಹಾಕ್ತೀರಾ? ಫುಲ್ ಎಲ್ಲದಕ್ಕೂ ಅಪ್ಲೈ ಮಾಡಿ ಚೆನ್ನಾಗಿ ಹಾಕಿ ಒಂದು ಅರ್ಧ ಗಂಟೆ ಮ್ಯಾಗ್ನೇಟ್ ಮಾಡಿ 15-20 ನಿಮಿಷ ನೀವು ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ತಂಗಳು ಪೆಟ್ಟಿ. ಹೌದು, ನಮ್ಮನೇಲಿ ಇದೆ ತಂಗಳು ಪೆಟ್ಟಿ. ತಂಗಳು ಪೆಟ್ಟಿಲಿ ಇಟ್ಬಿಡ್ತೀನಿ. ಹೌದಾ? ಏನಾಗತ್ತೆ? ತಂಗಳು ಪೆಟ್ಟಿಲಿ ತಣ್ಣಗಿರುತ್ತೆ. ತಂಗಳಪೇಟೆ ಅಂದ್ರೆ ಫ್ರಿಡ್ಜು. ಏನು ಅಂತ ತಂಗಳು ಪೆಟ್ಟಿ ಕನ್ನಡದಲ್ಲಿ ಹೇಳ್ತಾ ಇದ್ದ. ಅದು ಮಾತೃಭಾಷೆ ಅಲ್ವಾ, ಅದ್ರಲ್ಲಿ ಸ್ವಲ್ಪ ಹೇಳಿದ್ರೆ ಜನ ಖುಷಿ ಪಡ್ತಾರೆ. ನೋಡಿ, ಈ ತರ ಖಾರ ಹಾಕಿಟ್ಟೆ, ನೆಂದಿದೆ. ಈಗ ಇದನ್ನೊಂದು ಅರ್ಧ ಗಂಟೆ ಸೈಡ್ಗೆ ಎತ್ಬಿಡಿ. ಕೈ ತೊಳ್ಕೊಂಡ್ಬಿಡಿ. ಅರ್ಧ ಗಂಟೆ ಫ್ರಿಜ್ ಅಲ್ಲಿ ತಂಗಳು ಪೆಟ್ಟಿಲಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ತರುತ್ತೇನೆ. ಇವರು ಮಾಡ್ತಾರೆ, ನೀವು ನೋಡ್ತೀರಾ. ಈಗ ಇದಕ್ಕೆ ಫ್ರೈ ಮಾಡಕ್ಕೆ ಇಂಧನ ಆನ್ ಮಾಡ್ತೇನೆ. ನೀವು ನಮ್ಗೆ ಮಸಾಲ ಮಾಡ್ಕೊಳ್ಳೋಣ. ಮಸಾಲಾಗೆ ಒಂದು ಹಂಚು ತಗೊಳ್ಳಿ ಈ ತರ. ಆಯ್ತು. ಕೊಡಚಾದ್ರಿ ದೇಸಿ ತುಪ್ಪನ ಇದಕ್ಕೆ ಹಾಕ್ತಾ ಚೆನ್ನಾಗಿ ಹಾಕಿ ಒಂದು 5-6 ಸ್ಪೂನ್ ಹಾಕಿ. ಮುಗೀತ್ ಕತೆ. ರೈಸಿಗೆ ಒಳ್ಳೆ ಟೇಸ್ಟ್ ಇರುತ್ತೆ. ಆಮೇಲೆ ನೀವು ಈ ನೀರ್ ದೋಸೆಗಂತೂ ಭಯಂಕರ ಟೇಸ್ಟ್ ಇರುತ್ತೆ. ಹೌದ್ರಾ? ತಿಂತಾ ಇದ್ರೆ ಸ್ಟಾಪೇ ಮಾಡೋದು. ಯಾವ್ದು ಹೇಳಿ ತುಪ್ಪ? ಕೊಡಚಾದ್ರಿ ದೇಸಿ ತುಪ್ಪ. ಇದನ್ನೇ ಯೂಸ್ ಮಾಡಿ ಎಲ್ಲರೂ. ತುಂಬಾ ಆರೋಗ್ಯಕ್ಕೆ ಒಳ್ಳೇದು, ನ್ಯಾಚುರಲ್ ಆಗಿದೆ. ಏನು ಪ್ರಿಸರ್ವೇಟಿವ್ ಎಲ್ಲ ಯೂಸ್ ಮಾಡಿಲ್ಲ ಇದರಲ್ಲಿ. ಇದು ಹಸುಗಳಲ್ಲಿ ಏನಾಗುತ್ತೆ, ಇವರು ಫಾರಂ ಇವರೇ ಮಾಡಿ ಅಲ್ಲೇ ಹಾಲು ಕರೆದು ಅದರಲ್ಲಿ ಬಂದಂಥ ಹಾಲನ್ನು ತೆಗೆದು ಬೆಣ್ಣೆಯನ್ನು ಮಾಡಿ ನಮಗೆ ಪರಿಶುದ್ಧವಾದ ತುಪ್ಪ ಕೊಡ್ತಾ ಇದ್ದಾರೆ. ಕೊಡಚಾದ್ರಿ ತುಪ್ಪ, ದೇಸಿ ತುಪ್ಪ ತುಂಬಾ ಚೆನ್ನಾಗಿದೆ. ಸ್ವಾದ ನೋಡಿದ್ರಿ ನೀವು. ನಮ್ಮನೆಗೆ 3 kg ಕಳಿಸ್ಬಿಡಿ ಅಂದ್ರೆ ಹಿಂಗೆ ಎಲ್ಲರೂ ಆನ್ಲೈನಲ್ಲೂ ಕರ್ಸ್ಬಿಡಿ, ತಗೊಂಡು ಹೋಗ್ಬಿಡಿ, ಪ್ರೀತಿ ತಂದ್ಬಿಡಿ. ಈಗ ತುಪ್ಪ ಕಾಯ್ತಾ ಇದೆ. ಈಗ ನೀವು ತುಪ್ಪ ಕಾಯ್ತಾ ಇದೆ, ಇನ್ನೊಂಚು ಕಾಯ್ಲಿ. ಯಾಕಂದ್ರೆ ಇದಕ್ಕೆ ಮೊದಲನೇ ಇಂಗ್ರೀಡಿಯೆಂಟ್ ನಾವು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಬೇಕು. ಸ್ವಾದ ಬರುತ್ತೆ. ಹೌದು. ನಮ್ ತುಪ್ಪ ಬಿಸಿ ಆಗಿದೆ. ನಿಮ್ ತುಪ್ಪ ಓಕೆ, ಧನ್ಯವಾದ.
ಹಾಕಿದೆ, ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಫ್ರೈ ಆಗಿದೆ. ಹೌದೌದು. ಇವಾಗ ನಾವೇನು ಮಸಾಲ ಮಾಡಿಟ್ಟಿದ್ವೋ ಹೌದೌದು. ಈ ಮಸಾಲಾನ ಇದಕ್ಕೆ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸು ಪುಡಿ, ಅರ್ಶಿನ. ಇಲ್ಲ, ತುಂಬಾ ಜನ ಏನ್ ಮಾಡ್ತಾರೆ, ಡೈರೆಕ್ಟ್ ಎಣ್ಣೆಯಲ್ಲೇ ಮಸಾಲ ಹಾಕ್ತಾರೆ. ಹಂಗ ಹಾಕ್ಬಾರ್ದು. ಫಸ್ಟ್ ಪೇಸ್ಟ್ ಮಾಡಿ ಹಾಕಿದಾಗ ರುಚಿ ಜಾಸ್ತಿ. ಮಾಡಿಸ್ಬೋದಾ? ಹೌದು ಸರ್, ಮಾಡಿ ಸರ್. ನಾವು ನಿಮ್ಮ ಇವತ್ತು ಸಹಾಯಕರಾಗಿ ಕಮ್ಮಿ ಮಾಡಿ ಮಾಡೋಣ ಸರ್. ನೀವೇನು ಕಮ್ಮಿ ಮಾಡಿ. ಆಯ್ತು, ಮಾಡಿ. ಕೈ ಬಂದ್ಬಿಡುತ್ತೆ ಇಲ್ಲಾಂದ್ರೆ. ಹೌದು. ತುಂಬಾ ಸ್ಲೋ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡಿ. ಯಾವುದೇ ಅಡಿಗೆ ಆಗ್ಲಿ ಎಳೆ ಕಾವಿನಲ್ಲಿ ರುಚಿಯಾಗಿ ಅಡಿಗೆ ಬರುತ್ತೆ. ಓ ಅಂತ ಇಟ್ರೆ ಏನು ಬೇಯಲ್ಲ, ಉಪ್ಪು ಖಾರ ಹಿಡಿಯಲ್ಲ. ಎಳೆ ಕಾವಿನಲ್ಲಿ ಮಾಡಬೇಕು. ಯಾವುದೇ ಪದಾರ್ಥ ಮಾಡಿದಾಗ ಕೆಲಸ ಆಗೋವರೆಗೂ ಎಳೆ ಫ್ರೇಮು ನಿಮ್ಗೆ ತುಂಬಾ ಬೇಗ ಆಗ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಾಡ್ಬೇಕು. ಆಮೇಲೆ ಈ ಎಣ್ಣೆನ, ಈ ಮಸಾಲಾನ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು. ಈ ಖಾರ ಎಲ್ಲ ಬಿಟ್ಕೋಬೇಕು, ತುಪ್ಪನೂ ಬಿಡ್ಕೋಬೇಕು. ಆ ಮಸಾಲೆಗಳ ಸ್ವಾದ ಆ ತುಪ್ಪಕ್ಕೆ ಹಿಡಿಬೇಕು. ಇವಾಗ ನೋಡಿ, ಇದು ಒಂಥರ ನೀರ್ ತರ ಅನ್ನಿಸ್ತಾ ಇದೆಯಾ? ನೀರಲ್ಲ, ಯಾರು ಒಂಥರ ಡಾರ್ಕ್ ಕಲರ್ ಬರುತ್ತೆ. ನೋಡ್ತಾ ಇದೆ. ನಾವು ಇನ್ನೊಂದು ಕೆಲಸ ಮಾಡೋಣ, ಫಿಶ್ ಫ್ರೈನ ಈ ಹಂಚಲ್ಲಿ ಮಾಡ್ಕೊಳ್ಳೋಣ. ಇದನ್ನ ಆ ಕಡೆ ಇಡಿ. ಹೌದಾ? ಎರಡು ಒಟ್ಟಿಗೆ ಮಾಡೋಣ. 2 in 1. ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ, ಅದನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತೀನಿ. ನಿಮ್ ಕೆಲಸ ಮುಗೀತಲ್ಲ ಇದು? ಅದು ಮುಗೀತು. ಈಗ ಸ್ವಲ್ಪ ಆದಷ್ಟು ತಡ ಹಿಡಿಯಕ್ ಬಿಡಬೇಡಿ. ಅದನ್ನ ಈ ತರ ಸ್ಟೀರ್ ಮಾಡ್ತಾನೆ ಇರಿ, ಇಲ್ಲ ಅಂದ್ರೆ ಎಲ್ಲ ಬಾಂಡ್ಲಿ ಅಲ್ಲ, ನಾನು ಮಾಡ್ತೀನಿ, ನೀವೇನ್ ಟೆನ್ಷನ್ ತಗೋಬೇಡಿ. ಇಲ್ಲಿ ಇಡ್ತೀನಿ, ಅವ್ನ ಅಲ್ಲಾಡಿಸ್ತೀನಿ. ನಿಮಗೊಂದು ಹೆಂಚ್ಬೇಕಲ್ಲ, ತೊಳಿ ಸರ್ ಇದು. ಸೊ ಈ ಕಡೆ ನಾನು ಫಿಶ್ ಫ್ರೈ ಮಾಡ್ಕೊಂತೀನಿ. ಏನು ಸಪರೇಟ್ ಆಗಿ ಒಂದು ಮಸಾಲ ಹಾಕಿ ಫ್ರಿಜ್ ಅಲ್ಲಿ ಇಟ್ಟಿದ್ವಲ್ಲ, ಅದನ್ನ ತರಿಸಿ ಸರ್. ಈಗ ತಂಗಳಪೇಟೆಲಿರೋ ಮೀನ್ ತಗೊಂಬರಪ್ಪ. ಒಳ್ಳೆ ಹುಡುಗ ಸರ್, ಒಳ್ಳೆ ಹುಡುಗ ಸರ್ ಇವನು. ಫ್ರಿಜ್ ಇಂದ ತಗೊಂಡ್ಬಂದಿದ್ದಾರೆ. ಅರ್ಧ ಗಂಟೆ ಇಟ್ಟಿದ್ವಿ ನಾವು. ನೀವು ನಮ್ಮ ಭಾಷೆಯಲ್ಲಿ ಹೇಳಿ ಸರ್, ಏನಂತ? ತಂಗಳು ಪಟ್ಟೆ, ತಂಗಳು ಪೆಟ್ಟಿ. ಇದಕ್ಕೂ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಹೌದು, ತುಪ್ಪ ಇಲ್ಲದ ಜೀವನವೇ ಇಲ್ಲ. ಕೊಡಚಾದ್ರಿ ದೇಸಿ ತುಪ್ಪ ಹಾಕ್ತಾವ್ರೆ, ಫಿಶ್ ಫ್ರೈ ಮಾಡ್ತಾವ್ರೆ. ತುಪ್ಪದಲ್ಲೇ ಮಾಡಿರುವಂತ ಫಿಶ್ ರೋಸ್ಟ್, ಗೀ ರೋಸ್ಟ್. ಸ್ವಲ್ಪ ಪರಲ್ಲ ಸರ್, ಅಲ್ಲಾಡಿಸುವ. ಚೆನ್ನಾಗೇ ಮಾಡ್ತೀರಾ ಸರ್. ಅದರಿಂದ ಅಲ್ವಾ ನೀವು ಹೆಸರು ಮಾಡಿರೋದು? ಚಟಾಪಟ ಹೇಗಿದೆ? ಹುಳಿ, ಖಾರ, ಉಪ್ಪು ಏನ್ ಕೆಮ್ಮಂಗೆ ಇಲ್ಲ ಇದಕ್ಕೆ. ಕೆಮ್ಮದವನ್ ಬೇಜಾರು ಮಾಡ್ಕೊಬಿಡ್ತಾರೆ. ನಾ ಇದಕ್ಕೇನಕ್ಕೆ ಕಾರ್ನ್ ಫ್ಲೋರ್ ಆಗ್ದೆ ಅಂತ ನೀವು ಕೇಳಲೇ ಇಲ್ಲ. ಯಾಕೆಂದ್ರೆ ಫ್ರೈ ಮಾಡುವಾಗ ಇದು ಮಸಾಲೆ ಅಂಟಬಾರ್ದು ಅಂತ. ಹೆಂಚು ಚೆನ್ನಾಗಿ ಕಾದಿರ್ಬೇಕು, ಅದು ನಾರ್ಮಲ್ ಆಗಿ ಕಾವಿರ್ಬೇಕು ಮಾಡಿದಾಗ. ಈ ಮಸಾಲಾಗ ಮಾತ್ರ ನೀವು ಕಾರ್ನ್ ಫ್ಲೋರ್ ಹಾಕ್ಲೇಬಾರ್ದು. ಇದು ಎಲ್ಲ ಗಂಟ್ ಆಗ್ಬಿಡ, ನೀರ್ ತರ ಇರಲ್ಲ. ಮೀನ್ ಫ್ರೈ ಮಾಡೋವಾಗ ಮಾತ್ರ ಅದೇ. ಹೌದು, ರೋಸ್ಟ್ ಮಾಡೋಕೆ ಇದು ಈ ತರ. ಎಲ್ಲ ನೋಡಿ ಎಷ್ಟೆಷ್ಟು ಈಸಿ ಮೆಥಡ್ನ ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದು ಇವ್ರು ಓಪನ್ ಸೀಕ್ರೆಟ್. ಇದು ಇವರು ಯಾರು ಹೇಳ್ದಿರೋದನ್ನ ಫಸ್ಟ್ ಟೈಮ್ ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಈ ರೆಸಿಪಿನ. ಧನ್ಯವಾದಗಳು. ಇಲ್ಲಿ ಸ್ನೇಹಕ್ಕೆ, ಪ್ರೀತಿಗೆ ಮಸಾಲ ಚೆನ್ನಾಗಿ ಇದಾಗ್ತಾ ಇದೆ. ಹಂಚು ಕೂಡ ಇಲ್ಲಿ ಬಿಸಿ ಆಗ್ತಾ ಇದೆ. ಇದಕ್ಕೇನ್ ಮಾಡೋಣ, ಸ್ವಲ್ಪ 4 ಕರಿಬೇವು ಹಾಕಿ ಹಿಂಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಇದಕ್ಕೆ ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಬೋದು ತುಪ್ಪದ ಬದಲು. ನಾನಿಲ್ಲಿ ಗೀ ರೋಸ್ಟ್ ಮಾಡೋದ್ರಿಂದ ಕಂಪ್ಲೀಟ್ ತುಪ್ಪದಲ್ಲೇ ಮಾಡ್ತಾ ಇದ್ದೀನಿ. ಸೊ ಹಂಚೆಲ್ಲ ಬಿಸಿ ಆದ್ಮೇಲೆ ತುಂಬಾ ಚೆನ್ನಾಗಿ ಬರ್ತದೆ ಸರ್, ಸ್ವಾದ. ಹೌದಾ? ಒನ್ ಮೋರ್ ಅಂತ ಇದೆ. ಇದು ಮೇಲೆ ಫಿಶ್ ಇಡ್ತೀನಿ ನಾನು. ಅಂದ್ರೆ ಏನ್ ನೀವ್ ಹೇಳೋ ಪ್ರಕಾರ ತಳ ಅಂಟಬಾರ್ದು, ಅಷ್ಟೇ. ಚೆನ್ನಾಗಿ ಇದನ್ನ ತಿರುಗಿಸ್ಕೊಡ್ತಾ ಇರ್ಬೇಕು. ಕಪ್ಪಗೆ ಆಗೋ ತನಕ ಮಾಡ್ಬೇಕು. ಫ್ಲೇವರ್ ಹೌದು, ಆ ಥಿಕ್ನೆಸ್ ಆಗಿ ಆ ಗೊಜ್ಜು ಮಾತ್ರ ಕುತ್ಕೋಬೇಕು. ಹೌದು, ಅಂತ ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಅದು ನಿಜ. ಚೂರು ಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಕಲಿಸ್ತಾನೆ ಇರ್ಬೇಕು ಕಂಟಿನ್ಯೂಸ್ ಆಗಿ. ನಿಮ್ಗೆ ಸಿನಿಮಾ ಅನುಭವಕ್ಕೂ ನಮ್ಮ ಕ್ವಾಟ್ಲೆ ಕಿಚನ್ಗೂ ಆ ಅನುಬಂಧ ಹೆಂಗಿದೆ ಸರ್? ಅದ್ರದ್ದು ಇದ್ರದ್ದು ತುಂಬಾ ಚೆನ್ನಾಗಿದೆ. ನಾನು ಆಕ್ಚುಲಿ ಮೊದ್ಲು ಅದಕ್ಕೆ ಬರಲ್ಲ ಅಂತ ಇದ್ದೆ. ಆಮೇಲೆ ಕೊನೆಗಾಗಿ ನಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೋಗು ಅಂದ್ರು. ಬಟ್ ಇವಾಗ ತುಂಬಾ ಎಂಜಾಯ್ ಮಾಡ್ತಾ ಇದೀನಿ. ಈ ಶೋಕ್ಕಿಂತ ನಿಮ್ಮಂತ ಸ್ನೇಹಿತರು ಸಿಕ್ಕದಲ್ಲ, ಅದೇ ನಮ್ಗೊಂದು ನಮ್ಗೆ ಸಂತೋಷದ ನಿಮ್ ಪ್ರೀತಿ ನಮಗ್ ಬೆಳೀತು. ಎಷ್ಟು ಜನ ಪರಿಚಯ ಆದ್ರು ನಮ್ಗೆ. ನಾವು ಬರೇ ನಿಮ್ನ ಟಿವಿಯಲ್ಲಿ, ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ವಿ. ಬಟ್ ಇವಾಗ ನೋಡಿ
ನಿಮ್ ಪಕ್ಕ ನಿಂತ್ಕೊಂಡು ಅಡಿಗೆ ಮಾಡ್ತಾ ಇದೀವಿ. ನಾ ಯಾವತ್ತೂ ಅನ್ಕೊಂಡೆ ನೀವು ಇಂಟರ್ನ್ಯಾಷನಲ್ ಫಿಗರ್, ನಾವು ಸ್ಟೇಟ್ ಫಿಗರ್. ಹಂಗೆ ಹಂಗೆ ಅದೇ ತರ ಮೀಟ್ ಆಗೋದು. ಹೌದು ಸರ್, ಹೌದು. ಸೊ ಈಗ ನಾವೇನಾಗುತ್ತೆ ಅಂದ್ರೆ ಎಲ್ಲಿಂದ ಎಲ್ಲೋ ಬೆಳೆಯುತ್ತೆ ಬೆಳವಣಿಗೆ ಅನ್ನೋದಕ್ಕೆ ಇದೆಲ್ಲ ನಿದರ್ಶನಗಳು. ನಿಜ. ನಾವು ಅನ್ಕೊಂಡಿದ್ವಾ ನಾವು ನೀವು ಬರ್ತೀವಿ, ನಿಮ್ ಜೊತೆ ಸ್ನೇಹ ಆಗುತ್ತೆ, ನಿಮ್ ಪ್ರೀತಿ ಬೆಳೆಯುತ್ತೆ. ಈ ಸಿನಿಮಾಗಳು ಮಾಡ್ತಿದ್ದಾಗ ಹೆಂಗಿತ್ತು ಸರ್ ಅನುಭವಗಳು? ಅದು ಬೇರೆ ತರ ನಾನು ಸಿನಿಮಾನೇ ಬೇರೆ. ಹೌದು, ನೀವ್ ಹೇಳಿದೀರಾ ನಾನು ಮಾಡಿದೀರಾ. ನಾನು ಸಿನಿಮಾ ಎಲ್ಲ ಬಿಟ್ಟು ರೀಸೆಂಟ್ ಆಗಿ ಜೂನಿಯರ್ ಮೂವಿಯಲ್ಲಿ ಒಂದು ಸೀನ್ ಮಾಡಿದ್ದೀನಿ ಸರ್. ಅದು ಯೂಟ್ಯೂಬರ್ ತರ ಮಾಡಿ ಚೆನ್ನಾಗಿ ಬಂದಿದೆ, ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆ. ಸೂಪರ್ ಸರ್. ಇದು ನಮ್ಗೇನಂದ್ರೆ ಬೆಳವಣಿಗೆ ಬೆಳೆಯೋದಿಕ್ ಮಾಡಿದಲ್ಲ. ನಾವೊಂದು ಅಡಿಗೆ ಮಾಡ್ಕೊಂಡು ತಮಾಷೆಗೆ ಎಲ್ಲಾರ್ಗು ಚಟಾಪಟ ಅನ್ಬಿಟ್ವಿ. ಕಷ್ಟಪಟ್ಟು ಮೇಲ್ ಬಂದಿದ್ದೀರ. ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ಇವಾಗ ಇದನ್ನ ಒಂಚೂರು ತಿರುಗಿಸ್ಬಿಡಿ ಸರ್, ನೀವೇ ನಿಮ್ ಕೈಯಿಂದಾನೆ. ನಮ್ಮ ಕಲೆಯನ್ನು ಓಕೆನಾ ಸರ್? ಸೂಪರ್, ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಫಿಶ್ ಬೇಯಿಸುವಾಗ ತುಂಬಾನು ಬೇಯಿಸಬಾರ್ದು. ಹೌದು, ಅದರಲ್ಲಿರೋ ವಾಟರ್ ಎಲ್ಲ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ. ಆಮೇಲೆ ಎಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ. ಓಕೆ, ಸೊ ಫಿಶ್ ಫ್ರೈ ಆಗ್ತಾ ಇದೆ. ನಮ್ ಚಂದನ್ ಅವರು ಯಾವ್ದೋ ಒಂದು ದೊಡ್ಡ ಡೀಲ್ ನ ಸೈನ್ ಮಾಡಕ್ಕೆ ಹೋಗಿದ್ದಾರೆ. ಒಂದು ಅರ್ಜೆಂಟ್ ಕಾಲ್ ಬಂತು. ಸೊ ಫಿನಿಶ್ ಮಾಡೋಣ ಅಂತ ನಾನು ಒಬ್ನೇ ಮಾಡ್ತಾ ಇದ್ದೀನಿ. ಇನ್ನೇನು ಬಂದು ಬರ್ಬೋದು, ನಮ್ಮ ಜಾಯಿನ್ ಆಗ್ತಾರೆ. ಆಕ್ಚುಲಿ ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ಬೋದು ನೀವು. ಒಂದು ಒಳ್ಳೆ ಡಾರ್ಕ್ ಕಲರ್ ಬಂದಿದೆ. ಸ್ವಲ್ಪ ಟೇಸ್ಟ್ ಮಾಡೋಣ. ಪರ್ಫೆಕ್ಟ್ ಆಗಿದೆ, ಹುಳಿ ಉಪ್ಪು ಖಾರ ಎಲ್ಲ. ಸೊ ಫಿಶ್ ಕೂಡ ಆಯ್ತು, ಜೊತೆ ಬೆಂದಿದೆಯಾ ಅಂತ ನೋಡ್ಬಿಡಿ. ಚೆನ್ನಾಗಿ ಬೆಂದಿದೆ ಫಿಶು. ಸೊ ಏನಿಲ್ಲ, ಫಿಶ್ನ ಇವಾಗ ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ನಾನು, ಫ್ರೈ ಆಗಿರೋ ಫಿಶ್ನ. ಸೊ ಇದೆಲ್ಲ ಎಷ್ಟು ಸಿಂಪಲ್ ಡಿಶ್ ಅಂದರೆ ತುಂಬ ಕಾಂಪ್ಲಿಕೇಟ್ ಮಾಡ್ಕೊತಾರೆ ಫಿಶ್ ಮಾಡುವಾಗ. ಸೊ ಇದೆಲ್ಲ ಒಂದು ತುಂಬ ಸಿಂಪಲ್ ಡಿಶ್ ಇದು. ಸೊ ಈ ಥರ ಒಂದು ಫಿಶ್ನ ಹಾಕೊತಾ ಇದ್ದೀನಿ. ನಾವಿಲ್ಲಿ ಏನು ಮಸಾಲ ಮಾಡಿದ್ವೋ ಇದನ್ನು ನೀವು ಏನು ಮಾಡಬೇಕು ಅಂದರೆ ಇದ್ರ ಮೇಲೆ ಹಾಕೋಬೇಕು ಈ ಮಸಾಲಾನ. ಸೊ ಇದು ಗೀ ರೋಸ್ಟ್ ಮಸಾಲಾನ ಇದ್ರ ಮೇಲೆ ಡೈರೆಕ್ಟಾಗಿ ನಾನು ಹಿಂಗೆ ಹಾಕ್ತಾ ಇದ್ದೀನಿ ನೋಡಿ. ನಿಂಬೆಹಣ್ಣು ಮತ್ತೆ ಹುಳಿ ಆಲ್ರೆಡಿ ಇದೆ, ನಿಮ್ಗೆ ಎಕ್ಸ್ಟ್ರಾ ಹುಳಿ ಬೇಕು ಅಂದರೆ ನೀವು ಯೂಸ್ ಮಾಡ್ಬೋದು. ಸೊ ನಿಮ್ಮ ಗೀ ರೋಸ್ಟ್ ಫಿಶ್ ಮಸಾಲ ಇವಾಗ ರೆಡಿ ಆಗಿದೆ. ಇದನ್ನ ನೀವು ಗೀ ರೈಸ್ ಮತ್ತೆ ಚಪಾತಿ ಇರ್ಬೋದು, ಆಮೇಲೆ ಅಕ್ಕಿ ರೊಟ್ಟಿ ಇರ್ಬೋದು, ನೀರು ದೋಸೆ ಇರ್ಬೋದು, ನಾರ್ಮಲ್ ದೋಸೆ, ಎಲ್ಲಾದ್ರ ಜೊತೆನೂ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಎಂಜಾಯ್ ಮಾಡ್ತೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಚಾನಲ್. ಆ್ಯಂಡ್ ಮತ್ತೆ ಬರ್ತೀನಿ. ಇನ್ಯಾವ ಥರ ನಮಗೆ ಚಂದನ್ ಅವ್ರು ಇನ್ವೈಟ್ ಮಾಡಿದ್ರೆ ಗ್ಯಾರಂಟಿ ಮತ್ತೆ ಬಂದು ಇನ್ನೊಂದೆರಡು ಐಟಮ್ನ ನಿಮ್ಮ ಮುಂದೆ ತಂದಿಡ್ತೀನಿ. ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕುಕಿಂಗ್ ಚಾನಲ್ನ. ಥ್ಯಾಂಕ್ ಯು.